ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಭಾಳಷ್ಟು ದಿನದಿಂದ ಕಾಯಿಸಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಭಾಳಷ್ಟು ಜನ ಕೇಳಿದ್ರಿ, ನಾವು ಕೂಡ ಕ್ಲೌಡ್ ಕಿಚನ್ ಶುರು ಮಾಡಬೇಕು ಅಂತ ಇದ್ದೀವಿ, ಏನೇನೆಲ್ಲ ಬೇಕಾಗುತ್ತೆ ಅಂತ ಕೇಳಿದ್ರಿ. ಅದಕ್ಕೆ ಮೊದಲಿಗೆ ಬೇಕಾಗಿರೋದು ಒಂದು ಫುಡ್ ಲೈಸೆನ್ಸ್ ಬೇಕಾಗುತ್ತೆ. ಅದನ್ನು ಈಸಿಯಾಗಿ ನೀವು ಆನ್ಲೈನ್ ಮುಖಾಂತರ ತೊಗೋಬೋದು. 250-300 ಒಳಗಡೆ ಆಗುತ್ತೆ. ನೀವು ಬ್ರೋಕರ್ ಕಡೆಯಿಂದ ತೊಗೊತೀವಿ ಅಂದರೆ 3-4 ಸಾವಿರ ಖರ್ಚಾಗುತ್ತೆ. ದಯವಿಟ್ಟು ಅಷ್ಟೊಂದೆಲ್ಲ ಖರ್ಚು ಮಾಡಬೇಡಿ. ಅದಾದಮೇಲೆ ಬೇಸಿಕ್ ಖರ್ಚು ಎಷ್ಟು ಬರುತ್ತೆ ಅಂತ ಕೇಳಿದ್ರಿ. ಮನೆಯಲ್ಲೇ ಇರುವಂಥ ಗ್ಯಾಸ್ ಸ್ಟವ್ ಯೂಸ್ ಆಗುತ್ತೆ, ಪಾತ್ರೆ ಯೂಸ್ ಆಗುತ್ತೆ. ಅದಲ್ಲದೇ ಖರ್ಚು ಅಂದರೆ ಎಕ್ಸ್ಟ್ರಾ ರೇಷನ್ನು ಮತ್ತು ಪ್ಯಾಕೇಜಿಂಗ್ ಮೆಟೀರಿಯಲ್. ನೀವು ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಲಿಂಕ್ ಹಾಕ್ತೀವಿ ಸ್ಟಾರ್ಟಿಂಗ್ಗೆ ಅಂತ ಅಂದರೆ ಫುಡ್ ಲೈಸೆನ್ಸ್ ಜಲ್ದಿ ಬೇಕಾಗುತ್ತೆ. ಒಂದು 5-6 ದಿನದೊಳಗಡೆ ಬರುತ್ತೆ, ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನೀವೇನಾದರೂ ಬಾಡಿಗೆ ಮನೇಲಿದ್ದರೆ ಓನರ್ ಪರ್ಮಿಷನ್ ತೊಗೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಅದಾದಮೇಲೆ ಅಕ್ಕಪಕ್ಕದವ್ರಿಗೆ ಓನರ್ಗಳಿಗೆಲ್ಲ ಕಣ್ಣೂರಿ ಬರುತ್ತೆ ನೀವು ಬಿಸ್ನೆಸ್ನ ಶುರು ಮಾಡಿದ ಮೇಲೆ. ಅದಕ್ಕಿಂತ ಮುಂಚೆನೇ ನೀವು ಪರ್ಮಿಷನ್ ತೊಗೊಂಡು ಸ್ವಲ್ಪ ನೀರಿನ ಬಿಲ್ಲೆಲ್ಲ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಕಟ್ಕೊಂಡು ನೀವು ಈ ಕೆಲಸನ ಶುರು ಮಾಡ್ಬೋದು. ಭಾಳಷ್ಟು ಜನ ಫುಡ್ ಮೆನು ಬಗ್ಗೆ ಕೂಡ ಕೇಳಿದ್ದೀರಾ. ದಯವಿಟ್ಟು ನೀವಿರೋ ಏರಿಯಾದಲ್ಲಿ ಏನು ಸೇಲ್ ಜಾಸ್ತಿ ಆಗ್ತಾ ಇದೆ, ಏನು ಸಿಗ್ತಾ ಇಲ್ಲ ಅನ್ನೋದನ್ನು ನೋಡಿ ಡಿಸೈಡ್ ಮಾಡಿ. ಯಾರೋ ಒಬ್ಬರು ಬಿರಿಯಾನಿ ಇಟ್ಟಿದ್ದಾರೆ ಅಂತ ನೀವು ಕೂಡ ಬಿರಿಯಾನಿ ಇಡಬೇಡಿ. ನಾನು ತುಂಬ ಚೆನ್ನಾಗಿ ಮೋಮೋಸ್ ಮಾಡ್ತೀನಿ, ತುಂಬ ಚೆನ್ನಾಗಿ ಬಿರಿಯಾನಿ ಮಾಡ್ತೀನಿ, ಆದರೆ ಆಫ್ಲೈನಲ್ಲಿ ಸೇಲ್ ಆದಷ್ಟು ಆನ್ಲೈನಲ್ಲಿ ನನಗೆ 10% ಕೂಡ ಸೇಲ್ ಆಗಿಲ್ಲ. ಇನ್ನು ಕೆಲವೊಂದು ಮಾಹಿತಿನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಾಲೋ ಪ್ಲೀಸ್.